ಸ್ನೇಹಿತರೆ, ನಮ್ಮ ಭೂಮಿ ಮೇಲೆ ಸೊಳ್ಳೆಗಳು, ವಿಷಪೂರಿತ ಹಾವುಗಳಿಲ್ಲದ ಒಂದು ಪ್ರದೇಶ ಇದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಹೌದು, ಅಂತಹ ಒಂದು ಅದ್ಭುತವಾದ ಸ್ಥಳವೂ ಇದೆ. ಇಂದು ನಾನು ನಿಮ್ಮನ್ನ ಒಂದು ಅದ್ಭುತ ಯಾತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಒಂದು ಕಡೆ ಕುದಿಯುತ್ತಿರುವ ಅಗ್ನಿ ಪರ್ವತಗಳು, ಬೃಹತ್ ಗ್ಲೇಷಿಯರ್ಗಳೊಂದಿಗೆ ಬೆಂಕಿ ಮತ್ತು ಹಿಮದಿಂದ ತುಂಬಿರುವ ಭೂಮಿ ಇದ್ರೆ, ಮತ್ತೊಂದು ಕಡೆ ಸಾವಿರಾರು ವರ್ಷಗಳ ಹಳೆಯ ನಾಗರಿಕತೆ ಮತ್ತು ನೀಲಿ ಸಮುದ್ರ ದೇವತೆಗಳ ಸ್ವರ್ಗ ಕಾಣಿಸುತ್ತೆ. ಬನ್ನಿ, ಇಂದು ಆ ಕಡೆಗೆ ನಮ್ಮ ಪ್ರಯಾಣವನ್ನು ಆರಂಭಿಸೋಣ. ಐಸ್ಲ್ಯಾಂಡ್ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಯುರೋಪ್ ಮತ್ತು ಉತ್ತರ ಅಮೆರಿಕದ ಮಧ್ಯದಲ್ಲಿರುವ ಒಂದು ಅದ್ಭುತ ದ್ವೀಪ ದೇಶ. ದ್ವೀಪ ದೇಶ ಅಂದ್ರೆ ಯಾವುದೇ ಇತರ ದೇಶದೊಂದಿಗೆ ಗಡಿ ಹಂಚಿಕೊಳ್ಳದೆ ಸುತ್ತಲೂ ಕೇವಲ ಸಮುದ್ರವೇ ಇರುವ ದೇಶ ಎಂದರ್ಥ. ಐಸ್ಲ್ಯಾಂಡ್ ಅನ್ನ ಬೆಂಕಿ ಮತ್ತು ಹಿಮದ ಭೂಮಿ ಎಂದು ಕರೀತಾರೆ. ಯಾಕಂದ್ರೆ ಪ್ರಪಂಚದಲ್ಲಿ ಒಂದು ಕಡೆ ಬೃಹತ್ ಗ್ಲೇಷಿಯರ್ಗಳ ಹಿಮದ ಹಾಸಿಗೆಯನ್ನ ಹೊದ್ದುಕೊಂಡಿರುತ್ತೆ, ಮತ್ತೊಂದು ಕಡೆ ಕುದಿಯುತ್ತಿರುವ ಅಗ್ನಿ ಪರ್ವತಗಳು ಮತ್ತು ಭೂಮಿ ಒಳಗಿನಿಂದ ಚಿಮ್ಮುವ ಬಿಸಿ ನೀರಿನ ಬುಗ್ಗೆಗಳನ್ನ ಒಂದೇ ಜಾಗದಲ್ಲಿ ನೋಡಬಹುದಾದ ಅಪರೂಪದ ಮತ್ತು ಅದ್ಭುತ ಪ್ರದೇಶಗಳಲ್ಲಿ ಇದು ಒಂದು. ಐಸ್ಲ್ಯಾಂಡ್ ಅನ್ನೋದು ಆರ್ಟಿಕ್ ಸರ್ಕಲ್ ನ ಅಂಚಿನಲ್ಲಿರುವುದರಿಂದ ಇಲ್ಲಿ ಬೇಸಿಗೆ ಕಾಲದಲ್ಲಿ ಅಥವಾ ಸಮ್ಮರ್ ಸೀಸನ್ ಅಲ್ಲಿ ಸೂರ್ಯನು ಎಂದಿಗೂ ಮುಳುಗೋದಿಲ್ಲ. ಅಂದರೆ 24 ಗಂಟೆಗಳ ಕಾಲ ಸೂರ್ಯನ ಬೆಳಕು ಇರುತ್ತದೆ. ಅದೇ ಚಳಿಗಾಲದಲ್ಲಿ ಅಥವಾ ವಿಂಟರ್ ಸೀಸನ್ ಅಲ್ಲಿ ಅಲ್ಲಿನ ಆಕಾಶವು ಹಸಿರು ನೀಲಿ ಬಣ್ಣದ ಅದ್ಭುತ ಕಾಂತಿಯಾದ ಅರೋರಾ ಲೈಟ್ಸ್ ನಿಂದ ತುಂಬಿ ಹೋಗುತ್ತೆ. ಅತ್ಯಂತ ಆಸಕ್ತಿಕರ ವಿಷಯ ಏನಂದ್ರೆ, ಇಷ್ಟೊಂದು ಪ್ರಕೃತಿ ಸೌಂದರ್ಯವಿರುವ ಈ ದೇಶದಲ್ಲಿ ಒಂದು ವಿಷಪೂರಿತ ಜೀವಿಯು ಅಂದರೆ ಪಾಯ್ಸನ್ ಅನಿಮಲ್ ಕೂಡ ಕಾಣದು. ಇಲ್ಲಿ ಸೊಳ್ಳೆಗಳಿಲ್ಲ, ಹಾವುಗಳಿಲ್ಲ, ಕೇವಲ ಕೆಲವು ಜೇನು ನೊಣಗಳ ಜಾತಿಗಳಿದ್ರು ಅವು ಬಹಳ ಶಾಂತವಾಗಿರುತ್ತೆ ಮತ್ತು ಮನುಷ್ಯರ ಮೇಲೆ ಅವು ಎಂದಿಗೂ ದಾಳಿ ಮಾಡೋದಿಲ್ಲ. ಈ ವಿಶೇಷತೆ ಐಸ್ಲ್ಯಾಂಡ್ ಅನ್ನ ಪ್ರಪಂಚದಲ್ಲೇ ಅತ್ಯಂತ ಶಾಂತಿಯುತ ಪ್ರದೇಶವನ್ನಾಗಿ ಮಾಡುತ್ತೆ. ಐಸ್ಲ್ಯಾಂಡ್ ಭೂಮಿ ಮೇಲೆ ವಿಜ್ಞಾನ ಮತ್ತು ಪ್ರಾಚೀನ ಜಾನಪದ ಕಥೆಗಳ ಅದ್ಭುತ ಸಂಯೋಜನೆಯಂತೆ ಕಾಣುತ್ತೆ. ಇದು ಈ ದೇಶವನ್ನ ಪ್ರಪಂಚದಲ್ಲೇ ಅತ್ಯಂತ ರಹಸ್ಯಮಯ ದೇಶವನ್ನಾಗಿ ಮಾಡುತ್ತೆ. ಇಲ್ಲಿ ಎಲ್ಫ್ಗಳು ವಾಸಿಸ್ತಾರೆ ಎಂದು ಹೇಳಲಾಗುತ್ತೆ. ಅವರನ್ನ ಸ್ಥಳೀಯ ಭಾಷೆಯಲ್ಲಿ ಹುಲ್ಡ್ ಫೋಕ್ ಎಂದು ಕರೀತಾರೆ. ಅವರು ಮರೆಯಾಗಿರ್ತಾರೆ. ಅವರು ಸಮಾನಾಂತರ ಅದೃಶ್ಯ ಜಗತ್ತಿನಲ್ಲಿ ವಾಸಿಸುವ ಮನುಷ್ಯರು. ಅದೇ ರೀತಿ ದೊಡ್ಡ ದೊಡ್ಡ ಕಲ್ಲುಗಳು ಮತ್ತು ಏರಿಳಿತದ ಕಲ್ಲುಗಳ ನಡುವೆ ತಮ್ಮ ನಿವಾಸಗಳನ್ನ ರಚಿಸಿಕೊಳ್ತಾರೆ. ಅಂತಹ ಜೀವಿಗಳ ಉಪಸ್ಥಿತಿಯನ್ನ ನೀವು ನಂಬದೇ ಇರಬಹುದು, ಆದ್ರೆ ಐಸ್ಲ್ಯಾಂಡ್ ನ ಸಮಾಜದಲ್ಲಿ ಈ ನಂಬಿಕೆಗಳು ಬಹಳ ಬಲವಾಗಿವೆ. ಉದಾಹರಣೆಗೆ, ಅಲ್ಲಿ ಯಾವ್ದಾದ್ರೂ ಹೊಸ ರಸ್ತೆಯನ್ನು ನಿರ್ಮಿಸುವಾಗ ಮಧ್ಯದಲ್ಲಿ ಹಳೆಯ ಕಲ್ಲು ಅಡ್ಡವಾಗಿ ಬಂದ್ರೆ ಅದನ್ನ ಎಲ್ಫ್ಗಳ ಮನೆ ಎಂದು ಭಾವಿಸಿ ಅದನ್ನ ತೆಗೆಯದೆ ರಸ್ತೆಯ ಮ್ಯಾಪ್ ಅನ್ನೇ ಬದಲಾಯಿಸ್ತಾರೆ. ಐಸ್ಲ್ಯಾಂಡ್ ನ ಅದ್ಭುತ ಭೂಮಿಯ ಮೇಲೆ ಪ್ರಕೃತಿಯ ಬಣ್ಣಗಳು ಮತ್ತು ಆಕಾರಗಳ ಸಂಯೋಜನೆಗೆ ಇಲ್ಲಿ ಬ್ಲಾಕ್ ಸ್ಯಾಂಡ್ ಬೀಚ್ ಮತ್ತು ಡೈಮಂಡ್ ಬೀಚ್ ಅನ್ನೋದು ನಿದರ್ಶನಗಳಾಗಿ ನಿಂತಿವೆ. ಇವುಗಳನ್ನ ನೋಡ್ತಾ ಇದ್ರೆ ನಾವು ಭೂಮಿ ಮೇಲೆ ಇದ್ದೀವೋ ಅಥವಾ ಬೇರೆ ಗ್ರಹಕ್ಕೆ ತಲುಪಿದೀವಾ ಎಂಬ ಸಂದೇಹ ಬರುವುದು ಖಂಡಿತ. ಸಾವಿರಾರು ವರ್ಷಗಳಿಂದ ನಡೆಯುತ್ತಿರುವ ಅಗ್ನಿ ಪರ್ವತ ಸ್ಫೋಟಗಳಿಂದಾಗಿ ಈ ಬ್ಲಾಕ್ ಸ್ಯಾಂಡ್ ಬೀಚ್ ಅನ್ನೋದು ರೂಪುಗೊಂಡಿದೆ. ಇಲ್ಲಿ ಬಿಸಿ ಲಾವಾ ಸಮುದ್ರದ ತಣ್ಣನೆಯ ನೀರನ್ನ ತಾಗಿದಾಗ ಅದು ತಕ್ಷಣ ಗಡ್ಡೆ ಕಟ್ಟಿ ಚಿಕ್ಕ ಚಿಕ್ಕ ಸ್ಫಟಿಕಗಳಾಗಿ ಒಡೆದುಕೊಂಡು ಕಾಲಾಂತರದಲ್ಲಿ ಅಲೆಗಳ ಏಟಿನಿಂದ ಕಪ್ಪು ಮರಳಾಗಿ ಪರಿವರ್ತನೆಯಾಗಿದೆ. ಬಹಳಷ್ಟು ಜನರು ಇಲ್ಲಿ ವೆಡ್ಡಿಂಗ್ ಫೋಟೋ ಶೂಟ್ ಗಳನ್ನು ಮಾಡಿಸಿಕೊಳ್ತಾರೆ. ಆದ್ರೂ ಈ ಕಪ್ಪು ದಡಗಳು ತುಂಬಾನೇ ಪ್ರಮಾದಕರವಾಗಿದೆ. ಹೌದು, ಯಾಕಂದ್ರೆ ಇಲ್ಲಿ ಇದ್ದಕ್ಕಿದ್ದಂತೆ ಬರುವ ದೊಡ್ಡ ಅಲೆಗಳು ಮನುಷ್ಯರನ್ನ ಕೊಚ್ಚಿಕೊಂಡು ಹೋಗುವಷ್ಟು ಶಕ್ತಿಯನ್ನ ಹೊಂದಿರುತ್ತೆ. ಇನ್ನು ಡೈಮಂಡ್ ಬೀಚ್ ನ ದೃಶ್ಯವಂತೂ ಇದಕ್ಕಿಂತಲೂ ಹೆಚ್ಚು ನಂಬಲಾಗದಂತಿದೆ. ಅಲ್ಲಿನ ದೊಡ್ಡ ದೊಡ್ಡ ಹಿಮದ ತುಂಡುಗಳ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಅವು ಗಾಜಿನಂತೆ ಮಿನುಗುತ್ತಾ ನಿಜವಾದ ವಜ್ರಗಳಂತೆ ಕಾಣುತ್ತೆ. ಇದು ಐಸ್ಲ್ಯಾಂಡ್ ನಲ್ಲಿ ಬೆಂಕಿ ಮತ್ತು ಹಿಮದ ಸಂಯೋಜನೆಗೆ ನಿದರ್ಶನವಾಗಿದೆ. ಐಸ್ಲ್ಯಾಂಡ್ ಒಂದು ಅಂದವಾದ ಜಲಪಾತಗಳ ದೇಶವೂ ಹೌದು. ಇಲ್ಲಿ ಸುಮಾರು 10,000 ಚಿಕ್ಕ ದೊಡ್ಡ ಜಲಪಾತಗಳಿವೆ. ಪ್ರತಿ ಜಲಪಾತವು ಒಂದೊಂದು ರೀತಿಯಲ್ಲಿ ವಿಭಿನ್ನವಾಗಿರುತ್ತೆ. ಐಸ್ಲ್ಯಾಂಡ್ ನ ಸೌತ್ ಕೋಸ್ಟ್ ಏರಿಯಾದಲ್ಲಿರುವ ಸೆಲ್ಜೆಲ್ಯಾಂಡ್ ಸ್ಪಾಸ್ ಪ್ರಪಂಚದಲ್ಲಿ ಅತ್ಯಂತ ವಿಭಿನ್ನವಾದ ಜಲಪಾತ. ಯಾಕಂದ್ರೆ ಇದರ ಹಿಂಭಾಗಕ್ಕೆ ಹೋಗಿ ನಿಲ್ಲುವ ಸೌಕರ್ಯವಿದೆ. ಸುಮಾರು 200 ಅಡಿ ಎತ್ತರದಿಂದ ಬೀಳುವ ಈ ನೀರಿನ ಗೋಡೆಯ ಹಿಂದೆ ಪ್ರಕೃತಿಯು ಒಂದು ಗುಹೆಯನ್ನ ರಚಿಸಿದೆ. ಬೇಸಿಗೆ ಸಂಜೆಯಲ್ಲಿ ಸೂರ್ಯನ ಬೆಳಕು ಈ ಫೋಟೋಗ್ರಾಫರ್ಗೊಂದು ಸ್ವರ್ಗಕ್ಕಿಂತ ಕಡಿಮೆ ಏನಿಲ್ಲ ಅನ್ಸುತ್ತೆ. ಚಳಿಗಾಲದಲ್ಲಿ ಈ ಜಲಪಾತವು ಹೆಪ್ಪುಗಟ್ಟಿ ಹಿಮದ ಕೋಟೆಯಂತೆ ಕಾಣುತ್ತೆ. ವಿಸ್ತೀರ್ಣದ ವಿಷಯಕ್ಕೆ ಬಂದ್ರೆ ಐಸ್ಲ್ಯಾಂಡ್ ಅನ್ನೋದು 1,03,000 ಚದರ ಕಿಲೋಮೀಟರ್ಗಳಷ್ಟು ದೊಡ್ಡದಾಗಿದೆ. ಅಂದರೆ ಭಾರತದ ಬಿಹಾರ್ ರಾಜ್ಯದ ವಿಸ್ತೀರ್ಣ 94,167 ಚದರ ಕಿಲೋಮೀಟರ್ಗಳಿದ್ದು ಅದಕ್ಕಿಂತ ಸ್ವಲ್ಪ ದೊಡ್ಡದು. ಮತ್ತು ಉತ್ತರ ಪ್ರದೇಶದ ವಿಸ್ತೀರ್ಣ ಸುಮಾರು 2,40,928 ಚದರ ಕಿಲೋಮೀಟರ್ಗಳಿದ್ದು ಅದರ ಸರಿಸುಮಾರು ಅರ್ಧಕ್ಕಿಂತ ಕಡಿಮೆ. ಆದ್ರೆ ಆಶ್ಚರ್ಯಕರ ವಿಷಯ ಏನಂದ್ರೆ, ಬಿಹಾರದಲ್ಲಿ 13 ಕೋಟಿ, ಉತ್ತರ ಪ್ರದೇಶದಲ್ಲಿ 24 ಕೋಟಿ ಜನಸಂಖ್ಯೆ ಇದ್ರೆ ಐಸ್ಲ್ಯಾಂಡ್ ನ ಜನಸಂಖ್ಯೆ ಕೇವಲ 4 ಲಕ್ಷ ಮಾತ್ರ. ಇದರಿಂದಾಗಿ ಇಲ್ಲಿ ಭೂಮಿ ಹೆಚ್ಚು, ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಯಾರು ಸಹ ಮನೆ ಇಲ್ದೋರಾಗಿ ಕಾಣದು. ಕುರಿ ಮೇಕೆ ಸಾಕುವ ರೈತರ ಬಳಿಯೂ ಸಾವಿರಾರು ಎಕರೆ ಫಾರ್ಮ್ ಹೌಸ್ ಗಳಿರುತ್ತೆ. ಕೆಲವು
ಕೆಲವೊಮ್ಮೆ ಅವು 7,000 ಎಕರೆಗಳಿಗೂ ವಿಸ್ತರಿಸಿರುತ್ತೆ. ಆದ್ರೂ ಇದರಲ್ಲಿ 80% ಭಾಗ ಬಂಜರು ಪರ್ವತಗಳಿಂದ ತುಂಬಿರೋದ್ರಿಂದ ಕೃಷಿಗಿಂತ ಪಶುಪಾಲನೆಯಲ್ಲಿ ಹೆಚ್ಚಾಗಿ ಆಸಕ್ತಿ ತೋರಿಸ್ತಾರೆ. ಆ ಭೂಮಿಯ ಮೇಲೆ ನೀವು ಸಂಚರಿಸಲು ಪ್ರಯತ್ನಿಸಿದ್ರೆ ಕೆಲವು ವಾರಗಳ ಕಾಲ ಆ ಭೂಮಿಯನ್ನ ನೋಡುವುದರಲ್ಲಿ ಸಾಕಾಗುತ್ತೆ. ಒಂದು ವೇಳೆ ಯಾರಾದ್ರೂ ನಿರಾಶ್ರಿತರಾದ್ರೆ ಅಥವಾ ಮನೆ ಕುಸಿದು ಬಿದ್ರೆ ಸರ್ಕಾರ ಮೌಂಟೇನ್ ಹಟ್ಸ್ ಎಂಬ ಕಿತ್ತಳೆ ಬಣ್ಣದ ತುರ್ತು ಆಶ್ರಯಗಳನ್ನ ಏರ್ಪಡಿಸಿದೆ. ಇವು ಯಾವಾಗ್ಲೂ ತೆರೆದಿರುತ್ತೆ. ಅದರಲ್ಲಿ ಯಾರು ಬೇಕಾದ್ರೂ ಎಷ್ಟು ದಿನವಾದ್ರೂ ಉಚಿತವಾಗಿ ಉಳಿಯಬಹುದು. ಪ್ರಯಾಣಿಕರು ತಮ್ಮ ಬಳಿ ಇರುವ ಹೆಚ್ಚುವರಿ ಆಹಾರ, ಬೆಂಕಿ ಪಟ್ಟಣ, ಕ್ಯಾಂಡಲ್ಗಳಂತಹವುಗಳನ್ನ ಇಲ್ಲಿಯೇ ಬಿಟ್ಟು ಹೋಗ್ತಾರೆ. ಅದರಿಂದ ನಂತರ ಬರುವ ನಿರಾಶ್ರಿತರಿಗೆ ಅಥವಾ ಪ್ರಯಾಣಿಕರಿಗೆ ಅದು ಸಹಾಯವಾಗುತ್ತೆ. ಅಂದ್ರೆ ಐಸ್ಲ್ಯಾಂಡ್ ನ ಜನರು ಕಳ್ಳತನ ಮಾಡುವರಲ್ಲ, ದಾನಗುಣ ಉಳ್ಳವರು. ಐಸ್ಲ್ಯಾಂಡ್ ನಲ್ಲಿ ಅಗ್ನಿ ಪರ್ವತಗಳು ಹಾಗೂ ಕೇವಲ ಹಿಮ ಮಾತ್ರವಲ್ಲ, ಇಲ್ಲಿ 100ಕ್ಕಿಂತ ಹೆಚ್ಚು ಅಗ್ನಿ ಪರ್ವತಗಳಿವೆ. ಅವುಗಳ ಜೊತೆಗೆ ಅನೇಕ ಬಿಸಿ ನೀರಿನ ಕೊಳಗಳು ಇವೆ. ಅವುಗಳಲ್ಲಿ 30ಕ್ಕಿಂತ ಹೆಚ್ಚು ಅಗ್ನಿ ಪರ್ವತಗಳು ಇನ್ನೂ ಸಕ್ರಿಯವಾಗಿವೆ. ಈ ಅಗ್ನಿ ಪರ್ವತಗಳ ಬಿಸಿಯಿಂದಲೇ ಜಿಯೋ ಥರ್ಮಲ್ ಎನರ್ಜಿ ಮೂಲಕ ವಿದ್ಯುತ್ ಅನ್ನು ಉತ್ಪಾದಿಸ್ತಾರೆ. ಭೂಮಿಯ ಒಳಗೆ ಆಳವಾದ ರಂಧ್ರಗಳನ್ನ ಕೊರೆದು ಬಿಸಿ ನೀರನ್ನ ಆವಿಯ ರೂಪದಲ್ಲಿ ಹೊರತೆಗೆದು ಟರ್ಬೈನ್ ಗಳನ್ನ ತಿರುಗಿಸಿ ದೇಶಾದ್ಯಂತ ಸಾಕಷ್ಟು ಕಡಿಮೆ ವೆಚ್ಚದ ವಿದ್ಯುತ್ ಅನ್ನ ಅಲ್ಲಿ ಒದಗಿಸ್ತಾರೆ. ಸುಮಾರು 90% ವಿದ್ಯುತ್ ಅನ್ನೋದು ಈ ರೀತಿಯ ಅಲ್ಲಿ ಉತ್ಪತ್ತಿ ಆಗುತ್ತೆ. ಉಳಿದ ಬಿಸಿ ನೀರನ್ನ ಪೈಪ್ಗಳ ಮೂಲಕ ನಗರಗಳಲ್ಲಿನ ಮನೆಗಳನ್ನ ಬಿಸಿ ಮಾಡಲು ಬಳಸ್ತಾರೆ. ಈ ತಂತ್ರಜ್ಞಾನದಿಂದಾಗಿ ಐಸ್ಲ್ಯಾಂಡ್ ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ಮಾಲಿನ್ಯವಿರುವ ದೇಶಗಳಲ್ಲಿ ಒಂದಾಗಿದೆ. ನಿಜಕ್ಕೂ ಐಸ್ಲ್ಯಾಂಡ್ ನಲ್ಲಿ ಮಾಲಿನ್ಯ ಎಂಬ ಸಮಸ್ಯೆ ಇಲ್ಲ ಎಂದ್ರೂ ತಪ್ಪಾಗಲಾರದು. ಆದ್ರೂ ಈ ದೇಶವು ಎಲೆಕ್ಟ್ರಿಕ್ ಕಾರ್ಗಳನ್ನ ಬಹಳ ವೇಗವಾಗಿ ಅಳವಡಿಸಿಕೊಳ್ತಾ ಇದೆ. 2030ರ ವೇಳೆಗೆ ಐಸ್ಲ್ಯಾಂಡ್ ಸರ್ಕಾರ ತನ್ನ ದೇಶದಲ್ಲಿನ ಎಲ್ಲಾ ಇಂಜಿನ್ ಚಾಲಿತ ವಾಹನಗಳನ್ನ ಸಂಪೂರ್ಣವಾಗಿ ನಿಲುಗಡೆ ಮಾಡುವ ಗುರಿಯನ್ನ ಇಟ್ಕೊಂಡಿದೆ. ಆದ್ದರಿಂದ ಅವರ ದೇಶದಲ್ಲಿ ಹೊಗೆಯ ಕಣಗಳು ಉಳಿಯೋದಿಲ್ಲ. ಐಸ್ಲ್ಯಾಂಡ್ ನಲ್ಲಿ ನಿರುದ್ಯೋಗ ಸಮಸ್ಯೆ ಇಲ್ಲ. ಅಲ್ಲಿನ ಸಾಮಾಜಿಕ ಸಮಾನತೆ ಅದ್ಭುತವಾಗಿದೆ. ಕುಲ, ಮತ, ಜಾತಿ ತಾರತಮ್ಯವಿಲ್ಲ. ಸ್ತ್ರೀ ಪುರುಷ ನಡುವೆ ಭೇದವಿಲ್ಲ. ಇಲ್ಲಿ ಮಹಿಳೆಯರು ರಾಜಕೀಯ ಹಾಗೂ ಆಡಳಿತ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಪುರುಷರೊಂದಿಗೆ ಸಮಾನ ಪಾಲುದಾರರಾಗಿದ್ದಾರೆ. ಈ ದೇಶದಲ್ಲಿ ಒಂದು ವಿಶೇಷ ಆಚರಣೆಯೂ ಇದೆ. ಅದರಲ್ಲಿ ಹೆಪ್ಪುಗಟ್ಟಿದ ಹಿಮದ ಮಧ್ಯದಲ್ಲಿ ಒಂದು ಗುಂಡಿ ತೋಡಿ ತುಂಬಾನೇ ತಣ್ಣಗಾಗಿರುವ ನೀರಿನಲ್ಲಿ ಮುಳುಗಬೇಕು. ಯಾಕಂದ್ರೆ ಹೀಗೆ ಮಾಡೋದ್ರಿಂದ ಅವರ ರೋಗ ನಿರೋಧಕ ಶಕ್ತಿ ಅಂದ್ರೆ ಇಮ್ಯುನಿಟಿ ಹೆಚ್ಚಾಗುತ್ತೆ ಮತ್ತು ಮಾನಸಿಕ ಒತ್ತಡದಿಂದ ಮುಕ್ತಿ ಸಿಗುತ್ತದೆ ಎಂದು ಐಸ್ಲ್ಯಾಂಡ್ ನ ಜನರು ನಂಬ್ತಾರೆ. ರಕ್ತ ಹೆಪ್ಪುಗಟ್ಟುವಷ್ಟು ತಣ್ಣೀರಿನಲ್ಲಿ ಅವರು ಸಂತೋಷದಿಂದ ಮುಳುಗ್ತಾರೆ. ಈ ಐಸ್ಲ್ಯಾಂಡ್ ನಲ್ಲಿ ಬೆಂಕಿ ಮತ್ತು ಹಿಮದ ರಾಜ್ಯವಿದೆ. ಅಲ್ಲಿ ಮನುಷ್ಯರ ಕಥೆಗಳಿಗಿಂತ ಎಲ್ಫ್ಗಳ ಕಥೆಗಳೇ ಹೆಚ್ಚು ಕೇಳಿ ಬರುತ್ತೆ. ನಿಮ್ಗೆ ಅವಕಾಶ ಸಿಕ್ಕರೆ ಈ ದೇಶವನ್ನ ಒಂದು ಬಾರಿ ಸಂದರ್ಶಿಸಿ ಹಾಗೂ ಈ ದೇಶದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದೇ ರೀತಿ ಈ ವಿಡಿಯೋವನ್ನ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಒಂದು ವೇಳೆ ನೀವು ಇದುವರೆಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡದೇ ಇದ್ರೆ ಈಗಲೇ ನಮ್ಮ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.